ದೆಹಲಿ ಫಲಿತಾಂಶದ ಕುರಿತಾಗಿ ಗೃಹ ಸಚಿವ ಅಮಿತ್ ಶಾ ಅವರು ತಮ್ಮ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ದೆಹಲಿಯ ಜನತೆಯ ಹೃದಯದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಚಿತ್ರಣ ಅಂತ ಅವರು ಹೇಳಿದ್ದಾರೆ. ಇದು ದೆಹಲಿಯ ಹೊಸ ಯುಗ ಅಂತ ವ್ಯಾಖ್ಯಾನಿಸಿದ್ದಾರೆ ಅಮಿತ್ ಶಾ. ದೆಹಲಿ ಫಲಿತಾಂಶದ ಕುರಿತಾಗಿ ಅವರ ಪ್ರತಿಕ್ರಿಯೆ ಲಭ್ಯವಾಗಿದೆ. ಸಹಜವಾಗಿ ಬಿಜೆಪಿ ನಾಯಕರು ಧನ್ಯವಾದವನ್ನ ಸಮರ್ಪಿಸಿದ್ದಾರೆ ದೆಹಲಿಯ ಜನತೆಗೆ ಮತ್ತು ತಮ್ಮ ಮೇಲೆ ಇಟ್ಟಿರುವಂತಹ ವಿಶ್ವಾಸಕ್ಕೆ ಅವರು ಕೃತಜ್ಞರಾಗಿದ್ದಾರೆ. ದೆಹಲಿಯ ಮನಸ್ಸನ್ನ ಹೃದಯವನ್ನ ಗೆದ್ದಿದೆ ನರೇಂದ್ರ ಮೋದಿ ಅವರ ಒಂದು ಕಾರ್ಯವೈಖರಿ. ಅವರನ್ನ ಸಂಪೂರ್ಣವಾಗಿ ಒಪ್ಪಿದ್ರಿಂದ ದೆಹಲಿಯನ್ನ ನಮಗೆ ಕೊಟ್ಟಿದ್ದಾರೆ ಅನ್ನೋದು ಅವರುಗಳ ಮಾತಾಗಿದೆ. ಸದ್ಯ ಎಲ್ಲೆಡೆ ಇದೇ ರೀತಿಯ ಮಾತುಗಳು ಕೇಳಿಬರ್ತಾ ಇರೋದು. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರಕ್ಕೆ ಬರಲೇಬೇಕು ಅಂತ ನಾನಾ ರೀತಿಯಾದಂತಹ ತಂತ್ರಗಳನ್ನು ಮಾಡ್ತು. ಸೊ ಅದನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸೋದ್ರಲ್ಲಿರಬಹುದು ಮತ್ತು ಪ್ರತಿ ಎದುರಾಳಿಯನ್ನ ಸೋಲಿಸುವಂತಹ ವಿಚಾರದಲ್ಲಿ ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ತು. ಮತ್ತು ಕಾರ್ಯಕರ್ತರನ್ನ ಹುರಿದುಂಬಿಸುವಂತಹ ವಿಷಯದಲ್ಲಿ ಪ್ರಮುಖ ನಾಯಕರು ಬಹಳ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಹಲವಾರು ಕ್ಯಾಂಪೇನ್ಗಳನ್ನ ಮಾಡಿದ್ರು. ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬಂದಂತಹವರು ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ ದೆಹಲಿಯಲ್ಲಿ ಅನ್ನೋದನ್ನ ನೇರವಾಗಿ ಜನರ ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಕರಣಗಳು ಆಯ್ತು, ವ್ಯವಸ್ಥೆಗಳಾಯ್ತು, ಅದೆಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡ್ತಾ ಹೋದ್ರು. ಬಹಳಷ್ಟು ರ್ಯಾಲಿಗಳಾದವು ಮತ್ತು ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ನ ಟಾರ್ಗೆಟ್ ಮಾಡಿ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ತಂದದ್ದು, ಸ್ಪೆಷಲಿ ಟ್ಯಾಕ್ಸ್ನ ಲಿಮಿಟನ್ನ 12 ಲಕ್ಷಕ್ಕೆ ತಂದದ್ದು, ಇದೆಲ್ಲವೂ ಕೂಡ ಬಹಳ ವರ್ಕ್ ಆಗಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ತುಂಬಾ ಚೆನ್ನಾಗಿ ಬಜೆಟ್ ವಿಷಯದಲ್ಲಿರಬಹುದು, ಕ್ಯಾಂಪೇನ್ ವಿಷಯದಲ್ಲಿರಬಹುದು, ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ವಿಷಯದಲ್ಲಿರಬಹುದು, ಆಪ್ನ ಕಾರ್ಯವೈಖರಿಯನ್ನ ಇವಾಗ ಎಲೆಕ್ಷನ್ ಬಂತು ಅನ್ನೋ ಸಂದರ್ಭ ಅಲ್ಲ, ಬಿಗಿನಿಂಗ್ ಇಂದಲೂ ಕೂಡ ಅದರ ವಿರುದ್ಧವಾಗಿ ಹೋರಾಟ ಮಾಡಿಕೊಂಡು ಅದನ್ನ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ರು. ಬದಲಾಗಿ ಆಪ್ ಕೂಡ ಆಗಲೇ ಹೇಳಿದ ಹಾಗೆ ಒಂದು ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ಲಿಕ್ಕೆ ಹೋಯ್ತು. IT, ED ಈ ರೀತಿಯಾದಂತಹ ಸಂಸ್ಥೆಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ವಿನಾಕಾರಣ ನಮ್ಮನ್ನ ಅಣಿತಾ ಇದ್ದಾರೆ, ನಮ್ಮ ಯಾವ ಪಾತ್ರವೂ ಇಲ್ಲ ಅಂತ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ಹೋದ್ರು. ಅದ್ಯಾವುದು ಕೂಡ ವರ್ಕ್ ಆಗಿಲ್ಲ. ಆಂದೋಲನಕ್ಕೆ ಬೆಂಬಲವನ್ನು ಕೊಡೋ ಮುಖಾಂತರ ಆಪ್ಗೆ ಜನ್ಮ ಸಿಕ್ಕಿತ್ತು. ಅದರ ಮೇಲೆ ಭಾಳ ಭರವಸೆ ಇಟ್ಟು 3 ಚುನಾವಣೆಯಲ್ಲಿ ಅವರ ಮತವನ್ನು ಹಾಕಿದ್ರು. ಕಳೆದ 11 ವರ್ಷದಲ್ಲಿ ಅವರು ರಾಜ್ಯದಲ್ಲಿದ್ದರು. ಆದರೆ ಅವರ ಆಡಳಿತ, ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ಭ್ರಮನಿರಸನಗೊಂಡಿದ್ದಾರೆ, ತಿರಸ್ಕಾರ ಆಗಿದೆ. ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ, ಅವ್ರು ಕೊಟ್ಟಿರುವಂಥ ಕಾರ್ಯಕ್ರಮ, ಬಡತನ ರೇಖೆಯಿಂದ ಮೇಲೆತ್ತಿರುವಂಥದ್ದು, ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನು ಕೇಜ್ರಿವಾಲ್ ಮಾಡದೇ ಇರುವಂಥದ್ದು, ಮೋದಿ ಅವರ ಆಡಳಿತ, ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ. ಸರ್, AAP ಇಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಏನು ಕಾರಣ? AAP ಆ ಆಂದೋಲನದ ಮುಖಾಂತರ ಭಾಳ ದೊಡ್ಡ ನಿರೀಕ್ಷೆಯನ್ನು ಇಡೀ ದೇಶದಲ್ಲಿ ಮೂಡಿಸಿತ್ತು, ವಿಶೇಷವಾಗಿ ದಿಲ್ಲಿಯಲ್ಲಿ. ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು, ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೂಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಒಂದು ಶುದ್ಧವಾದ ಕುಡಿಯೋ ನೀರನ್ನು ಕೊಡೋಕ್ಕಾಗಿರಲಿಲ್ಲ, ರಸ್ತೆಗಳು ಹದಗೆಟ್ಟಿತ್ತು, ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು, ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು, ಭಾಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು, ಹಲವಾರು ಕಾರಣಗಳು ಅವರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳ ಜನ ತಿರಸ್ಕಾರ ಮಾಡಿದ್ದಾರೆ. ಕಾಂಗ್ರೆಸ್ಸು ಭಾಳ ಗೊಂದಲದ ಪಕ್ಷ ಆಗಿದೆ. ಯಾವುದರಲ್ಲೂ ಕೂಡ ಸ್ಪಷ್ಟವಾದಂಥ ನಿಲುವಿಲ್ಲ. ಮತ್ತು ಜನರನ್ನು ಬರೀ ಘೋಷಣೆ ಮುಖಾಂತರ ಭ್ರಮೆಯಲ್ಲಿ ಇಡುವಂಥ ಪ್ರಯತ್ನಗಳು ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಆದರೆ 21ನೇ ಶತಮಾನದಲ್ಲಿ ಡಿಜಿಟಲ್ ಯುಗದಲ್ಲಿ
ಹಳ್ಳಿಯ ಸಾಮಾನ್ಯ ರೈತನಿಂದ ಹಿಡಿದು ಎಲ್ಲ ವಿದ್ಯಾವಂತರು ಈಗ ಸತ್ಯವನ್ನು ಅವರ ಮೊಬೈಲಲ್ಲೇ ಪಡ್ಕೊಳ್ಳುವಂಥ ಈ ಅವಕಾಶಗಳಿದ್ದಾಗ ಅವರ ಘೋಷಣೆ ಮತ್ತು ಕೆಲವು ಭಾವನೆಗಳಿಂದ ಮಾತುಗಳಿಂದ ಏನು ಆಡಳಿತ ಮಾಡ್ತಾಯಿದ್ರು ಅದಕ್ಕೆ ಕೊನೆಗಾಣುವಂಥ ಕಾಲ ಇವತ್ತು ಬಂದಿದೆ. ಸತ್ಯವನ್ನು ಎಲ್ಲಿವರೆಗೂ ಮತ್ತು ಸತ್ಯ ಮತ್ತು ತೆಳಹಂತದ ವಾಸ್ತವಿಕತೆಯನ್ನು ಎಲ್ಲಿವರೆಗೂ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವರಿಗೆ ಇದೇ ಹೀನಾಯ ಪರಿಸ್ಥಿತಿ ಇದೆ. ಸರ್, ಈಗ ದೆಹಲಿಯಲ್ಲಿ ಬಿಜೆಪಿ ತನ್ನ ಒಂದು ಮುಖ್ಯ ಲೀಡರ್ನ ಸುಷ್ಮಾ ಸ್ವರಾಜ್ ಬಳಿಕ